ಕೊನೆಯದಾಗಿ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರ ಮಹಾರಾಜರಿಂದ ಆಶೀರ್ವಾದ. ರಾಜಾ ಸದ್ಗುರುನಾಥ ಜಯ ಸಪ್ತಾಹ ಇವತ್ತು 3ನೇ ದಿವಸ. ನಾಳೆ ಮಂಗಳಮಯ ಸಮಯ. ಇಲ್ಲಿವರೆಗೆ ಅಂತಂದರೆ ಇಲ್ಲಿ 5 ಗಂಟೆಯಿಂದ ನೀವೆಲ್ಲ 9:30 ಆದ ಸಮಯ ಎಲ್ಲ ಮಹಾತ್ಮರು ತಮ್ಮ ತಮ್ಮ ಅನುಭವಗಳನ್ನು, ಸಂಪ್ರದಾಯ ಅಂದ್ರೇನು, ಗುರುಭಕ್ತರಂದ್ರೇನು, ಪರಮಾರ್ಥಂದ್ರೇನು, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾತಂದ್ರೆ ಆತ್ಮಜ್ಞಾನ ಸತ್ಪುರುಷರಿಗೆ ಶರಣ ಹೋಗಬೇಕಂತ ಮಾತನ್ನು ಎಲ್ಲರೂ ಅರ್ಥ ಹೇಳ್ಯಾರ. ಒತ್ತು ಕೊಟ್ಟು ಹೇಳ್ಯಾರ ಬೇರೆ 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 ಉದಾಹರಣೆಗಳ ಮುಖಾಂತರ. ಹಂಗೆ ಅವರು ನಿರ್ಮಲೇಶ್ವರ ಮಹಾರಾಜರು ಈ ಸಂಪ್ರದಾಯ ಬಹುಶಃ ಮಹಾರಾಜ ಕಟ್ಟಿದ ಸಹಿತ ನಿರ್ಮಲೇಶ್ವರ ಮಹಾರಾಜರು ಒಂದು 10-20 ಮಂದಿ ಆತ್ಮಜ್ಞಾನ ಸತ್ಪುರುಷರನ್ನು ತಯಾರು ಮಾಡಿದ್ದಾರೆ. ಅದು ಆ ಒಂದು ಸರಳದಾಗ ಕಲ್ಮೇಶ್ವರ ಮಹಾರಾಜರು, ವಿಜಯಕರ ಮಹಾರಾಜರು, ಶಿವಪ್ರಭು ಮಹಾರಾಜರು, ಮಾಧವಾನಂದ ಪೂಜಿಯವರು, ಹಿಂಗೆ ಅನೇಕ ತಪ್ಪು ಪ್ರಪಂಚದೊಳಗೆ ಇದ್ದುಕೊಂಡು ಪರಮಾರ್ಥಿಗಳನ್ನು ಭಾಳ ಮಂದಿ ಇದ್ದಾರೆ. ಈ ರೀತಿಯಾಗಿ ಈ ಸಂಪ್ರದಾಯವನ್ನು ಬೆಳೆಸಿದ್ದಾರೆ. ಇಲ್ಲಿವರೆಗೆ ಏನಪ್ಪ ಅಂತಂದರೆ ಈಗ 4 ತಾಸುಗಳವರೆಗೇನೋ ಒಟ್ಟೆ ಒಂದು ಸ್ವಲ್ಪ ಸಹಿತ ಬೇಜಾರಾಗದಂಥ ಕಾರ್ಯಕ್ರಮ. ಇವತ್ತು ನಿಮಗೆ ಏನಾಗೈತೆ ಗೊತ್ತಿಲ್ಲ, ನನಗೆ ಆರೋಗ್ಯ ಸರಿಯಿಲ್ಲ ಆಗ ಸಹಿತ ಈಗೆಲ್ಲ ಶ್ಯಾಮದಿಂದ ಕೂತಿಲ್ಲ. ಯಾಕಂದ್ರೆ ಭಾಳ ಕಡೆ ಕಾರ್ಯಕ್ರಮ ಹೋಗಿತ್ತು, ಭಾಳ ನಮಗೆ ಗಾತ ಏನು ಹೋಗುದು ನಿಮಗೂ ತ್ರಾಸ ಆಗಿರ್ಬೋದು. ಆದ ಸಹಿತ ಆ ತ್ರಾಸೆಲ್ಲ ಭಗವಂತನ ತಕ್ಕೋಣಲ್ಲ ನನಗೆ. ನಮ್ಮ ಜೀವನದಲ್ಲಿ ನಾವೇನಾದರೂ ಬದಲಾವಣೆ ಆಗಬೇಕಾದ್ರೆ ಇದೇ ನಮ್ಮ ಕಾಯಿದು, ಇದೇ ಶಾಂತಿನ ನಮ್ಮ ಕಾಯಿದು. ಅದಕ್ಕೆ ಅವ್ರ ಜ್ಞಾನಿಗಳು ಚಿತ್ತ ಸುಚಿತಕರಾಗಲಿ, ಬೋಲಿಗೆ ಜೀವಿತರಾಗಲಿ, ಸಾರ್ವಜನಿಕ ಹೋವನ್ನು ಬಯಸ್ತಾವೆ ನಿಮಿಷ. ಅವ್ರು ಭಾಳ ಸಮಯ ನಿಮ್ಮ ಕಡೆ ಕೇಳಿಲ್ಲ, 1 ನಿಮಿಷ ನನ್ನ ಕಡೆ ಲಕ್ಷ್ಯ ಕೊಡ್ತು ಆತಂದ 1 ನಿಮಿಷ. ಹಂಗೆ ಈ ಪರಮಾರ್ಥದಲ್ಲಿ ಅವರು ಬಹುಸಾಯಿ ಮಾಡೋದು, ಉಳಿದಂಗ ಮಾಡೋದು ಆಗಿರುವಂಥ ಎಲ್ಲ ಸಂಪೂರ್ಣ ಸಹಿತ ಅವರ ಆದೇಶ ಅನುಸಾರ ನಡೆದಂತ ಹೇಳಿ ಜ್ಞಾನಿಗಳು ಅಂದ್ಕೊಂಡು 3 ಲೋಕದ ಒಡೆಯ ಅನಿಸ್ಕೊಂಡು ಏನೇನೇನು ಯಾಕಂದ್ರೆ ಈ ಭಗವಾನ್ ಅವತಾರ ಪುರುಷರು ಮಾಧವ ಮಾಧವ ಹೇಳಿದಂಗೆ ಎಲ್ಲರೂ ಗುರುಗಳು ಮಹಾತ್ಮ ಅನಿಸ್ಕೊಂಡ್ರೆ ಗುರುವಿನ ಕಡೆಯಿಂದ ದೇವರು ಅನಿಸ್ಕೊಂಡ್ರೆ ಯಾರಪ್ಪ ಅಂದ್ರೆ ಅದು ಭಗವಾನ್. ಅವರು ಅವತಾರ ಕಾರ್ಯ ಮಾಡಿದ್ದಾರೆ. ಯಾಕಂದ್ರೆ ನಾವು ರಾಮ ಅವತಾರ, ಕೃಷ್ಣ ಅವತಾರ, ಅದು ಇನ್ನೊಂದು ಅವತಾರದಾಗ ಒಂದೊಂದು ಥರ. ಅದೆಲ್ಲ ಭಗವದ್ಗೀತಾ ನೀವೆಲ್ಲ ಓದಿಲ್ಲ. ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಿನಿ ಯೋಗಿ. ಅಂದ್ರೆ ಯಾವಾಗ ಭೂಮಿ ಮ್ಯಾಗ ಅಧರ್ಮ ಹೆಚ್ಚಾಕೈತಿ ಅವಾಗ ಅವತಾರಗಳು ಹುಟ್ಟಿ ಬರ್ತಾರೆ. ಅದು ಕೃಷ್ಣ ಅವತಾರ ಆಗಿರ್ಬೋದು, ರಾಮ ಅವತಾರ ಆಗಿರ್ಬೋದು. ಅದರಂತೆ ಅವರು ಮಾಧವಾನಂದ ಪ್ರಭುಜಿಯವರು ಈ ಒಂದು ಸಮಯ ಇದು ಈ ಭಾರತ ದೇಶ ಮುಂದೆ ಬ್ರಿಟಿಷರಿಗೆ ಅಭಿವೃದ್ಧಿಯಲ್ಲಿದ್ದಾಗ ಅವರು ಅವತಾರ ತಾಳ್ಗೊಂಡು ಅದ್ರ ಜೊತೆಗೆ ಎಷ್ಟೋ ಅವ್ರ ಜೊತೆಗೆ ದೇಶದಲ್ಲಿ ಸಾಕಷ್ಟು ಜನ ಹೋರಾಟಗಾರರು ಅವರು ತಮ್ಮ ದೇಶವನ್ನು ಸಂರಕ್ಷಣೆ ಮಾಡಿದರು. ಅದರಂತೆ ಗೋವಾ ವಿಮೋಚನೆ, ಕರ್ನಾಟಕ, ಎಲ್ಲ ರಂಗದಾಗೂ ಸಮಯ ಭಾಳ ಇಲ್ಲಿವರೆಗೂ ಹನುಮಂತ ಮಹಾರಾಜರು ಹಾಸ್ಯಭರಿತವಾಗಿ ಅಧ್ಯಾತ್ಮದ ಕಡೆ ನಿಮ್ಮನ್ನು ಸೆಳೆದು, ಅಧ್ಯಾತ್ಮನೇ ಎಲ್ಲಕ್ಕಿಂತ ಮುಖ್ಯ. ನಾವು ಏನು ಹೇಳಿದ್ರು ಸಹಿತ ನಮ್ಮ ಚಿತ್ತ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ನಿಯಮ ಧ್ಯಾನ. ಹಂಗೆ ಅವ್ರು ಮಾಧವ ಮಾಧವ ಈ ಸಂಪ್ರದಾಯದ ಆಗಿರುವಂಥ ಎಲ್ಲ ಗುರುಬಂಧುಗಳಂತಲ್ಲ. ಬಹುಶಃ ಮಾಧವ ಶಿಷ್ಯ ಪರಂಪರೆ ಇತ್ತು, ನಿರ್ಮಲೇಶ್ವರ ಮಹಾರಾಜ ಶಿಷ್ಯ ಪರಂಪರೆ ಇತ್ತು. ಅವರಿಗೆಲ್ಲ ಏನಪ್ಪ ಅಂತಂದ್ರೆ ಒಂದು ಕಟ್ಟಪ್ಪಣೆ ಹಾಕಿ ಹಿಂಗೆ ನೀವು ಏನು ಮಾಡಬೇಕು. ಮುಂಜಾನೆ 2 ದಿವಸ 9 ತಾಸಿನಲ್ಲಿ ಬಹುಶಃ ಶಿಷ್ಯರೆಲ್ಲ 9 ತಾಸು ನೀವು ಮಾಡೋದು. ಅವರು ಬಹುಶಃ ಮಾಡಿದ್ರೆ ಯಾರ್ಯಾರು ದನ ಮಾಡಂತ ನೋಡ್ಬೇಕು, ಕಲ್ಲಿ ಹಿಡ್ಕೊಂಡು ಬರ್ತದೆ, ಅಡ್ಡಾಡ್ಬೇಕು, ಯಾರ್ಯಾರು ಕಟ್ಟಿಸ್ಬೇಕು, ಇಷ್ಟು ಕಠೋರವಾಗಿ ಜಡ್ತಿ ತೊಗೊಂಡವ್ರನ್ನೆಲ್ಲ ಜ್ಞಾನಿಗಳನ್ನ ನಿರ್ಮಲೇಶ್ವರ ಮಹಾರಾಜ
ಚೀನಾದವರು ಬಂದಿದ್ರು, ಹೆಣ್ಮಕ್ಳು ಬಂದರು, ಆಮೇಲೆ ಅಮೇರಿಕಾದಿಂದ ಬಂದರು, ರಷ್ಯಾದಿಂದ ಬಂದಿದ್ರು, ನೈಜೀರಿಯಾ ದೇಶ, ಹಿಂಗೆ 4-5 ರಾಷ್ಟ್ರದಿಂದ ಅವ್ರು ಎಷ್ಟು ಸುಂದರವಾಗಿ ಭಜನೆ ಮಾಡ್ತಾರಪ್ಪ ಅಂತಂದ್ರೆ ನಾವು ಮಾಡ್ತೀವಿ. ಅವ್ರು ಎಷ್ಟು ಏಕಾಗತ್ತೆ, ನಮ್ಮ ಮನಸ್ಸು ಏನು ಸ್ವಲ್ಪ ಕಡೆ ಲಕ್ಷ್ಯ ಹೋಗ್ಬೋದು, ಏನು ಕಾಣ್ತದೆ ಏನು ನೋಡ್ಬೋದು. ಕಣ್ಣು ಮುಚ್ಚಿ ಭಜನೆ ಮಾಡಾಕತ್ತಂದ್ರೆ ನಾವೆಲ್ಲ ಭಗ್ನ, ಅಷ್ಟು ಭಗ್ನಾಗಿ ಅವ್ರು ಮಾಡ್ತಿದ್ರು. ವಿದೇಶದಲ್ಲಿ ವಿದೇಶದವರು ಈ ಒಂದು ಸಂಪ್ರದಾಯದ ನಿಯಮಾವಳಿಗಳಿಗೆ ಒಳಪಟ್ಟು ತಾವು ಜೀವನ ಮುಕ್ತರಾಗೋ ಸಲುವಾಗಿ ಪ್ರಯತ್ನ ಮಾಡಾಕ್ತಾರೆ. ನಾವು ಅದೇ ದೇಶದವರಾದೀವಿ, ಇಲ್ಲೇ ಹುಟ್ಟು ಬೆಳೆದಿದ್ದೀವಿ. ಆ ಪರಮಾತ್ಮ ಉಳಿದಾಗೂ ಆಡಿದವರು ಭಾಳ ಬಂದಿದ್ದಾರೆ, ಅವತಾರಿ ಉಳಿದಾಗ ಆಡಿದವರು ಭಾಳ ಬಂದಿದ್ದಾರೆ, ಡಾಕ್ಟರ್ ಮಹಾರಾಜರು ಉಪದೇಶ ಪಡ್ಕೊಂಡವರು ಭಾಳ ಬಂದಿದ್ದಾರೆ. ಆದರೂ ಸಹಿತ ನಾವು ಏನಪ್ಪ ಅಂತಂದ್ರೆ ಗರ್ಭ ಘಾಟ್ಗ ಅರ್ಧಂಬರ್ಧ ಭಕ್ತಿ ಮಾಡೋದು, ಅರ್ಧಂಬರ್ಧ ಪ್ರಪಂಚ ಮಾಡೋದು, ಮತ್ತು ನಾನು ಇವೆಲ್ಲ ಅಹಂಕಾರಗಳ ಅಳಿಲಿಲ್ಲಪ್ಪ ಅಂತಂದ್ರೆ ನಾವು ಕೊನೆಗೆ ಆ ಒಂದು ಜೀವನ ಮುಕ್ತಿಗೆ ಹೋಗೋದು ಶಕ್ತಿ ಇಲ್ಲ. ಅದರಿಂದ ಎಲ್ಲ ಇದು ಎಷ್ಟೊಂದು ಶಾಂತ, ಅತ್ಯಂತ ಪರಿಶುದ್ಧ ಏನಪ್ಪ ಅಂತಂದ್ರೆ ಮನವ ಶೋಧಿಸಬೇಕು ನಿತ್ಯ. ದಿನ ಮಾಡಿದ ಪಾಪ ಪುಣ್ಯದ ನಮ್ಮ ಮನ ನಾವು ಶೋಧನೆ ಮಾಡ್ಕೊಂಡಾಗ ನಮ್ಗೆ ಎಲ್ಲ ಮಾಡ್ತಾರೆ. ನಾವು ಎಷ್ಟು ಇವತ್ತು ಪುಣ್ಯ ಮಾಡಿದೆವು, ಎಷ್ಟು ಪಾಪ ಮಾಡಿದೆವು, ಎಷ್ಟು ಮನಸ್ಸು ಅಂದ್ರೆ ನಾವು ಹೊರಗಿನಿಂದ ಏನು ಬಾಯ ಹೊರಗಿನಿಂದ ಬೇಕಾದ ಮಾಡಿ ತೋರಿಸ್ಬೋದು ಹೊರಗೆ. ಅಂತರಂಗ ಅಂತರೇ ಕಾಯಿ ಪ್ರಲೋಕದ ಸಾಕ ಕೈಸಿದ್ದಾರೆ. ಅಶ್ವದಾಗ ರಾಮದಾಸ್ವಾಮಿ ಹೇಳಿದ್ರು, ಅಂತರೇ ಕಾಯಿಲೆ. ಇವೆಲ್ಲ ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಅದನ್ನು ಅಭ್ಯಾಸ ಮಾಡಿ ತಿಳ್ಕೊಳ್ಳುವಂಥ ಶಬ್ದಗಳು. ಅವರೆಲ್ಲ ಯಾಕಂದ್ರೆ ಶಿವಪುರ ಮಹಾರಾಜ ಪುರಾಣ ಹಾಕ್ತಿರ್ತಂದ್ರೆ ಇದರಿಗೆ ಕುತ್ತಾಗ ಸವಾಲು ಹೇಳ್ತಿರ್ತಾರೆ. ಅವರು ಸ್ನಾನ ಮಾಡೋದು ಜಾಗ ಮಾಡಿಸಿದ್ರೆ ನೈತಿಕವಾಗಿ ಸವಾಲು ಹೇಳ್ತಿರ್ತಾರೆ. ಎಷ್ಟು ಜನ ಮಾಡಿರ್ಬೇಕು ಅವರು. ನಮ್ಮ ಯಾರು ಜಾಗ ಮಾಡ್ಸಕತ್ತಾರೆ ಕೆಟ್ಟ ಕಲ್ಪನಾ ಬರ್ತಾವೆ. ಅವ್ರಿಗೆ ಯಾಕೆ ಆಗಿರ್ಬೇಕು, ನಮ್ಗೆ ಯಾಕೆ ಆಗಿರ್ಬೇಕು. ಶಿವಪುರ ಮಹಾರಾಜರ ಮೇಲೆ ಸುತ್ತಾಗ ಹೋದಾಗ ನಾವೆಷ್ಟು ಮಂದಿ ಭಕ್ತರನ್ನ ಮನಸ್ಸು ಒಪ್ಸ್ಕೊಂಡಿದ್ದೀವಿ, ಎಷ್ಟು ಮಂದಿ ಭಕ್ತರ ಮನಸ್ಸು ಮುಗಿಸಿದ್ದೀವಿ. ಶಿವಪುರ ಮಹಾರಾಜರು ಆರಾಮಿದ್ದರು. ಅವ್ರು ಏನೋ ಡಿಸೆಂಟ್ ಆಗ್ತಿತ್ತು. ಡಿಸೆಂಟ್ ಆಗ್ತಿದ್ದಾಗ ಅವ್ರ ಜೊತೆಗೆ ಶಿಷ್ಯರು ಎಲ್ಲ ಮಂದಿ ವ್ಯವಸ್ಥಾಪಕರು ಇರ್ತಿದ್ರು. ಅವ್ರು ಹೇಳಿದ್ರು, ನಿಮಗೆ ಡಿಸೆಂಟ್ ಆಗ್ತೈತಿ, ನೀವು ಇಂಥ ಊಟ ಮಾಡಿ ಅಂತೆ ಮಾಡಿ ಹಾಗೆ ನಮಗೂ ಅಂದ್ರೆ ಅದ್ರಾಗ ಅವ್ರ ಪರಮ ಭಕ್ತರು ಬಗ್ಗೆ ಅಜ್ಜಿ ಹೆಣ್ಮಗಳು ಒಂದು ಗ್ಲಾಸ್ ಹಾಲು ಕಾಸ್ಕೊಂಬಂದು ಅವ್ರ ಸಲಾಗಿ ಅಂತ ಅವರ ಹಾಕನ್ನೇ ಕುಡಿಯೋದು. ಅವಾಗ ಸಣ್ಣ ಎದ್ದು ಕೂತು ಕೈ ಹಾಕೊಂಡು ಹಿಂಗೆ ಆಲೋಚಿಸಿದ್ರೆ ಡಿಸೆಂಟ್ ಇರ್ತೈತಿ, ಹಾಲು ಕುಡಿದ್ರೆ ಮತ್ತೆ ಎಷ್ಟು ತ್ರಾಸ ಆಗೈತಿ, ಕುಡಿಬೇಡ್ರಿ ಅಂತ ಅವ್ರ ಮಾತು ಕೇಳಿ ಸುಮ್ಮನೆ ಕೊಡೋದತ್ತೆ. ಮುಂದಾಕಿ ಕುಡ್ದಾಕಿ ಶಾಸ್ತ್ರ ನಮಸ್ಕಾರ ಬಾದು ಆರೋಗ್ಯ ಸರಿ ಇರುತ್ತದೆ, ಮತ್ತೆ ಹಾಲು ಕುಡೋದಿಲ್ಲ ಅಂತಂದು ಕೂಡಲೇ ಈ ಹಾಲು ಕುಡಿಯೋಣ ಇನ್ನೊಂದು 2-3 ಸಲ ಭಾಳ ಹೊಟ್ಟೆ ಜಾಸ್ತಿತ್ತು, ಆರೋಗ್ಯ ಸ್ವಲ್ಪ ಕೆಟ್ಟಿತ್ತು. ನಾವು ವಾರದಿಂದ ಅಕ್ಕಿ ಮನಸ್ಸಿಗೂ ಆಗ್ತಿತ್ತಲ್ಲ. ಇಷ್ಟ ಪರಿಶುದ್ಧತೆ ಬರೀತಂತ ಸಂಪ್ರದಾಯದ ಗುರು ಪರಂಪರೆ ಆಗಿರುವಂಥ ಗುರುಗಳು ನಾವು ನೀವೆಲ್ಲ. ಯಾಕಂದರೆ ಭಾಳ ವರಿಗಾಲಿದ್ದಾಗ ಸಂಪ್ರದಾಯನೂ ವರಿಗಾಲ. ನಾವೆಲ್ಲ ಅತ್ಯಂತ ವಿಷಾದದಿಂದ ಎಲ್ಲ ನಿಯಮಗಳು ಪಾಲನ. ಯಾಕಂದ್ರೆ ನಾವೆಲ್ಲ ನಮಗೆ ಯಾಕೆ ಓಡಿ ಯಾವ ಬಂಧನ ಹಾಕಿಲ್ಲ. ನೀವು ಯಾವುದು ಪ್ರಪಂಚ ಮಾಡಬೇಡಂತಿಲ್ಲ, ಒಕ್ಕಲ್ತನ ಮಾಡಬೇಡಂತಿಲ್ಲ, ಕೆಲಸ ಮಾಡಬೇಡಂತಿಲ್ಲ. ಮನೆಯ ಕೆಲಸ ಕೂಡ ಇದು ಒಂದು ಕೆಲಸ ಕೃಷ್ಣ ಎಲ್ಲ ಮಾಡ್ಕೋ ಧ್ಯಾನ ಮಾಡ, ಕಾಯಕ ಮಾಡ್ಕೋ ಧ್ಯಾನ ಮಾಡು, ಒಕ್ಕಲ್ತನ ಮಾಡಿ ನೌಕರಿ ಮಾಡ್ಕೋ ಅದು ಮಾಡ್ಕೋ ಧ್ಯಾನ ಮಾಡು. ನೀನು ಏನು ಕೆಲಸ ಎಲ್ಲ ಮನೆಯ ಕೆಲಸ ಕೂಡ ಇದು ಒಂದು ಕೆಲಸ. ಹಿಂಗೆ ಎಲ್ಲದರಲ್ಲಿನೂ ಈ ಧ್ಯಾನವನ್ನು ಬೆಳೆಸ್ಕೊಂಡು ಈ ಪರಮಾತ್ಮರು ಬೆರೆತಪ್ಪ ಅಂತಂದ್ರೆ ನಿನಗೆ ಬೃಹತ್ ಅದ್ಭುತಗಳು ಮುಕ್ತಿ. ಹಂಗೆ ಆ ಒಂದು ಜೀವನ್ಮುಕ್ತಿ ಕಡೆಗೆ ನೀವೆಲ್ಲ ಹೋಗಿಸಲಾಗಿ ಇಷ್ಟೊಂದು ಪ್ರಯತ್ನ ಪಟ್ಟು ಆನಂದದಿಂದ ಎಲ್ಲ ಕೊಡ್ತೀರ. ನೀವೆಲ್ಲ ಧನ್ಯರ ಅಂತ ಹೇಳೋಣ. ಎಲ್ಲ